भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीया श्वेताश्वतरोपनिषत् प्रथमोऽध्यायः। ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ. ಅದರಲ್ಲಿ ಉಪೋದ್ಘಾತದ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಏನು ಉಪೋದ್ಘಾತದ ಭಾಗದಲ್ಲಿ ಏನು ಹೇಳಿದ್ದಾರೆ? ಈಗ ನಾವು ಪ್ರಕೃತ ಇಲ್ಲಿ ವಿಚಾರ ಮಾಡಿರ್ತಕ್ಕಂಥದ್ದು ಈ ಆತ್ಮೈಕತ್ವ ಜ್ಞಾನ ಅಂತ ಏನಿದೆ ಅದು ಯಾವುದಕ್ಕೆ ಕಾರಣ? ಪ್ರತಿಯೊಬ್ಬ ಜೀವಿಯ ದ್ವಂದ್ವಗಳ ನಾಶಕ್ಕೆ ಕಾರಣ, ದ್ವಂದ್ವಗಳ ಒಂದು ಕ್ಷಯಕ್ಕೆ ಕಾರಣ. ಅಂದರೆ ಎಲ್ಲ ವಿಧವಾದ ದ್ವಂದ್ವಗಳು ಹೋಗಿಬಿಡುತ್ತೆ. ಏಕಮೇವ ಅದ್ವಿತೀಯ ತತ್ವ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಏನಾಗಬೇಕು, ಯಾಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅಂತಃಕರಣ ಅದಕ್ಕೆ ಸರಿಯಾಗಿ ಹೊಂದಿಕೊಳ್ಳಬೇಕು. ಆ ಒಂದು ವಾಕ್ಯದ ಅರ್ಥವಾಗುವುದಕ್ಕೆ ತಕ್ಕಂತೆ ಅಂತಃಕರಣ ಅದು ಹೊಂದ್ಕೊಳ್ಬೇಕು ಅಂತಂದೇನು? ಅಂತಃಕರಣ ಅದಕ್ಕೆ ಬೇಕಾದ ಹಾಗೆ ಶುದ್ಧವಾಗಿರಬೇಕು. ವಿಶುದ್ಧ ಸತ್ವ ಶುದ್ಧ ಅಂತಃಕರಣನಾಗಿರಬೇಕು ಅಂತ ಅರ್ಥ. ಈಗ ಈ ಶುದ್ಧಾಂತಃಕರಣತೆ ಅಂತಕ್ಕಂಥದ್ದು ಹೇಗೆ ಬರುತ್ತೆ ಅಂತಂದರೆ ಅದಕ್ಕೆ ಬೇಕಾದಷ್ಟು ಸಾಧನಗಳಿದೆ. ಹೀಗೆ ಈ ಸಾಧನಗಳು ಎಷ್ಟು ಅವಶ್ಯಕ, ಯಾವುದಕ್ಕೆ? ಆತ್ಮಜ್ಞಾನೋಪಾಯಕ್ಕೆ ಎಷ್ಟು ಸಮರ್ಥ, ಎಷ್ಟು ಅವಶ್ಯಕ ಅಂತ ಅನ್ನೋದನ್ನು ಇಲ್ಲಿ ಈ ಪ್ರಕರಣದಲ್ಲಿ ಹೇಳ್ತಾ ಅದಕ್ಕೆ ಬೇಕಾದಷ್ಟು ಈ ಉದಾಹರಣೆಗಳನ್ನು, ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆಯ ಆಕಾರಗಳಿಂದ ಇವಾಗ ನೋಡಿದ್ದೀವಿ, ಬೇಕಾದಷ್ಟು ಆಕಾರಗಳನ್ನು ತಗೊಂಡಿದ್ದಾರೆ. ಅದರಿಂದೆಲ್ಲ ನೋಡಿ, ಇಲ್ಲಿ ಈ ಥರ ಹೇಳಿದೆ, ಇಲ್ಲಿ ಈ ಥರ ಹೇಳಿದೆ ಅಂತ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಪ್ರಕೃತ ಈ ಒಂದು ವಿಚಾರವನ್ನ, ಯಾವುದು ಈ ಕ್ರಮ ಅಂತ ಏನು ಹೇಳಿದೆ? ಮೊಟ್ಟ ಮೊದಲಿಗೆ ಕರ್ಮವನ್ನು ಮಾಡಬೇಕು. ಕರ್ಮ ಸಾಧನ ಅಂತ ಅರ್ಥ ಇದೆ. ಯಾವುದು? ಸಾಧನವನ್ನು ಮಾಡಬೇಕು. ಸಾಧನೆಯನ್ನ ಅದರಿಂದ ಅಂತಃಕರಣ ಶುದ್ಧವಾಗುತ್ತೆ. ಅದರ ಮೂಲಕ ಆತ್ಮೈಕತ್ವ ಜ್ಞಾನ ಆಗುತ್ತೆ. ಅದರ ಮೂಲಕ ಎಲ್ಲ ದ್ವಂದ್ವನಾಶ ಆಗುತ್ತೆ. ದ್ವಂದ್ವನಾಶ ಅಂತಂದ್ರೆ ಒಂದೇ, ಮೋಕ್ಷ ಪ್ರಾಪ್ತಿ ಅಂತಂದ್ರೆ ಒಂದೇ. ಹೀಗೆ ಈ ಕ್ರಮದಲ್ಲಿ ಹೇಳ್ತಾ ಇದಕ್ಕೆ ಎಲ್ಲಿ ಹೇಳಿದ್ದಾರೆ ಎಂಬುದಾಗಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಆ ಭಾಗ ನಾವು ನೋಡ್ತೇವೆ. ಪ್ರಮಾಣ ಈಗ ಮುಂಚೆ ಆ ಗೀತಾ ಪ್ರಮಾಣ ಆಯಿತು, ಕೆಲವು ಶ್ರುತಿಗಳ ಪ್ರಮಾಣ ಆಯಿತು, ಎಲ್ಲ ಆಯಿತು. ಈಗ ಪ್ರಕೃತ ಯಾಜ್ಞವಲ್ಕ್ಯ ಶ್ರುತಿಯಲ್ಲಿ ಭಗವಾನ್ ಯಾಜ್ಞವಲ್ಕ್ಯರು ಏನು ಹೇಳಿದ್ದಾರೆ? ಅವರು ಆತ್ಮಜ್ಞಾನಿಗಳು, ಹೌದು ತಾನೆ? ಅವರು ಏನು ಹೇಳಿದ್ದಾರೆ? ಈ ಆತ್ಮಜ್ಞಾನವಾಗುವುದಕ್ಕೆ ಅಂತಃಕರಣ ಶುದ್ಧಿ ಆಗಬೇಕು. ಅಂತಃಕರಣ ಶುದ್ಧಿ ಆಗುವುದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಸಾಧನವನ್ನ ಅಲ್ಲಿ ಯಾಜ್ಞವಲ್ಕ್ಯರು ತಮ್ಮ ಸ್ಮೃತಿ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲಿ ಈ ಪ್ರಮಾಣವನ್ನಾಗಿ ಹೇಳ್ತಾ ಇದ್ದಾರೆ ಈ ಉಪನಿಷತ್ತು. ಯಾಜ್ಞವಲ್ಕ್ಯರ ಸ್ಮೃತಿಯನ್ನು ಪ್ರಮಾಣವಾಗಿ ಇಟ್ಕೊಂಡಿದ್ದಾರೆ. ಏನು? ಇದರ ಒಂದು ವಿಷಯ ಇಷ್ಟೇ, ಅಂತಃಕರಣ ಶುದ್ಧವಾಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು? ಸಾಧನೆಗಳನ್ನು ಮಾಡಬೇಕು. ಯಾವ ಸಾಧನೆಯನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತನ್ನೋ ಭಾಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಜ್ಞವಲ್ಕ್ಯ ಸ್ಮೃತಿಯ ಪ್ರಮಾಣ ನೋಡೋಣ. ಈಗ ನನ್ನ ಪುಸ್ತಕದಲ್ಲಿ 26ನೇ ಪುಟ. ಮಲಿನೋ ಹಿ ಯಥಾದರ್ಶೋ ರೂಪಾಲೋಕಸ್ಯ ನ ಕ್ಷಮಃ ತಥಾ ವಿಪಕ್ವಕರಣಃ ಆತ್ಮಜ್ಞಾನಸ್ಯ ನ ಕ್ಷಮಃ. ಒಳ್ಳೆ ಉದಾಹರಣೆಯನ್ನು ಕೊಟ್ಟರು, ಗೊತ್ತಿರತಕ್ಕಂಥ ಉದಾಹರಣೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಯತಿಧರ್ಮದ ಪ್ರಕರಣದಲ್ಲಿ ಇದು ಬಂದಿರತಕ್ಕಂಥದ್ದು. ಏನು? ಯಥಾ ಮಲಿನಃ ಆದರ್ಶ. ಏನು? ಯಾವಾಗ, ಹೇಗೆ
ಈ ಕನ್ನಡಿ ಅಂತ ಇದೆ ನಾವು ನೋಡ್ಕೊಳ್ತಕ್ಕಂಥದ್ದು, ಅದು ಯಾವಾಗ ಧೂಳಿನಿಂದ, ರಜಸ್ಸಿನಿಂದ, ಮಾಲಿನ್ಯದಿಂದ ಕೂಡಿಬಿಟ್ಟಿದೆಯೋ, ಎಲ್ಲ ಧೂಳು ಮೆತ್ಕೊಂಡ್ಬಿಟ್ಟಿದೆ ಕನ್ನಡಿ ಮೇಲೆ ಪೂರ್ತಿ. ಆಗ ಏನಾಗುತ್ತೆ ಅದು? ಅದು ಆ ಕನ್ನಡಿ ರೂಪಾಲೋಕಸ್ಯ ನ ಕ್ಷಮಃ. ರೂಪವನ್ನ ಬೆಳಗುವುದಕ್ಕೆ ಅದಕ್ಕೆ ಸಾಮರ್ಥ್ಯ, ಕ್ಷಮ ಅಂದ್ರೆ ಸಾಮರ್ಥ್ಯ ಇರುವುದಿಲ್ಲ. ಯಾವಾಗ ಆ ಧೂಳು ಮುಚ್ಕೊಂಡ್ಬಿಟ್ಟಿರುತ್ತೆ ಆವಾಗ ಅದಕ್ಕೆ ರೂಪವನ್ನು ಬೆಳಗುವುದಕ್ಕೆ ಸಾಮರ್ಥ್ಯ ಇರುವುದಿಲ್ಲ. ಇದು ದೃಷ್ಟಾಂತ. ದಾರ್ಷ್ಟಾಂತಿಕ ಏನು? ಅದೇ ರೀತಿ ತಥಾ ಅವಿಪಕ್ವಕರಣ. ಅವಿಪಕ್ವಕರಣ ಅಂದ್ರೇನು? ಶುದ್ಧವಾಗಿಲ್ಲದೆ ಇರತಕ್ಕಂತಹ ಕರ್ಣ. ಕನ್ನಡಿಯಂತೆ ಧೂಳು ಮುಚ್ಕೊಂಡ್ಬಿಟ್ರೆ ಅಂತಃಕರಣಕ್ಕೆ. ಹಾಗಾಗಿ ಅವಿಪಕ್ವಕರಣ, ವಿಪಕ್ವವಾಗದೇ ಇರತಕ್ಕಂತಹ ಕರ್ಣವುಳ್ಳವನಿಗೆ ಅವನ ಅಂತಃಕರಣ ಏನಾಗಿರುತ್ತೆ? ಆತ್ಮಜ್ಞಾನಸ್ಯ ನ ಕ್ಷಮಃ. ಅವನಿಗೆ ಈ ಆತ್ಮಜ್ಞಾನದ ವಾಕ್ಯ ಇದೆಯಲ್ಲ, ಬೇಕಾದಷ್ಟು ವಾಕ್ಯ, ತತ್ವಮಸಿ ಅಂತ ಉದಾಹರಣೆ ಒಂದು ತಗೋಣ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನ, ಇವೆಲ್ಲ ಇದೆ. ಇವುಗಳ ಅರ್ಥ ಅವನಿಗೆ ಆ ಅಂತಃಕರಣಕ್ಕೆ, ಅವನಿಗೆ ಮನಸ್ಸಿಗೆ ಆಗುವುದಕ್ಕೆ ಅದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಹಾಗೆ ಕನ್ನಡಿಗೆ, ಧೂಳು ಮುಚ್ಚಿಕೊಂಡ ಕನ್ನಡಿಗೆ ಆ ರೂಪವನ್ನು ಬೆಳಗುವುದಕ್ಕೆ ಸಾಮರ್ಥ್ಯ ಇರುವುದಿಲ್ಲವೋ, ಅದೇ ರೀತಿ ಈ ಒಂದು ಅವಿಪಕ್ವವಾಗಿರತಕ್ಕಂಥ ಕರಣ ಅಂದರೆ ಇಂದ್ರಿಯಗಳು, ಇಂದ್ರಿಯ ಮನಸ್ಸು, ಬುದ್ಧಿ, ಇಂದ್ರಿಯ ಮನಸ್ಸು, ಇವು ಶುದ್ಧ ಅಂತಃಕರಣ ಅಲ್ಲದವನಿಗೆ ಆತ್ಮಜ್ಞಾನಕ್ಕೆ ಆ ಒಂದು ಅಂತಃಕರಣ ಅದು ಸಮರ್ಥವಾಗುವುದಿಲ್ಲ. ಒಂದು ಪ್ರಮಾಣ ಕೊಟ್ಟರು. ಮತ್ತೆ ಉದ್ದಕ್ಕೂ ಬೇಕಾದಷ್ಟು ಕೊಟ್ಟಿದ್ದಾರೆ. ಮುಂದಿನದ್ದು ಆಚಾರ್ಯೋಪಾಸನಂ ವೇದ ಶಾಸ್ತ್ರಾರ್ಥಸ್ಯ ವಿವೇಕಿತ ಸತ್ಕರ್ಮಣಾಮನುಷ್ಠಾನಂ ಸಂಗ ಶುಭಾ. ಇದು ಒಂದು ಆಚಾರ್ಯೋಪಾಸನ. ಏನು ಮಾಡ್ಬೇಕು ಅವನು? ಆಚಾರ್ಯೋಪಾಸನಂ, ಮೊಟ್ಟ ಮೊದಲಿಗೆ ಆಚಾರ್ಯರ ಬಳಿಗೆ ಹೋಗಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಮುಂಡಕದಲ್ಲೂ ಇದೆಯಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇರತಕ್ಕಂಥ ಆಚಾರ್ಯೋಪಾಸನಂ. ಹೋಗಬೇಕು, ಅವನ ಸೇವೆಯನ್ನು ಮಾಡಬೇಕು, ಆಚಾರ್ಯ ಸೇವೆ ಮಾಡಬೇಕು. ಮತ್ತು ಮಾಡಿಬಿಟ್ಟು ಏನಾಗುತ್ತೆ? ಅವನಿಂದ ವೇದ ಶಾಸ್ತ್ರಾರ್ಥಕ್ಕೆ ವಿವೇಕಿತ. ವೇದ ಮತ್ತು ಶಾಸ್ತ್ರಗಳು ಆ ಎಲ್ಲದರಲ್ಲೂ ಕೂಡ ವಿವೇಕಿತ ಅಂದರೆ ವಿವೇಚನ, ಅದರ ಅರ್ಥವನ್ನ ವಿವೇಚಿಸಿ ತಿಳಿದುಕೊಳ್ಳುವುದು. ಎಲ್ಲಿ? ಆ ಗುರುವಿನ ಹತ್ತಿರ ಹೋಗಿ ಅವನ ಶುಶ್ರೂಷೆಯನ್ನು ಮಾಡಿ ಅವನಿಂದ ಆ ಒಂದು ವಿವೇಚನೆ ಅದನ್ನು ತಿಳ್ಕೊಳ್ಳೋದು. ಶಾಸ್ತ್ರ ಅರ್ಥ ಏನು, ಮತ್ತೆ ಏನು ಸಂಪ್ರದಾಯ, ಮತ್ತೆ ಯಾವುದು ಒಂದು ವೇದ, ಅದರ ವೇದದಲ್ಲಿ ಏನು ಹೇಳಿದೆ, ಇದೆಲ್ಲ ತಿಳ್ಕೊಳ್ತಕ್ಕಂಥದ್ದು ವಿವೇಕಿತ. ಮತ್ತೆ ಇನ್ನೊಂದು ಸತ್ಕರ್ಮಣಾಮನುಷ್ಠಾನಂ ಅಂದರೆ ಯಾವಾಗಲೂ ಕೂಡ ಇದಕ್ಕೆ ಪೂರಕವಾಗಿರತಕ್ಕಂತಹ ಕರ್ಮಗಳ ಅನುಷ್ಠಾನವನ್ನು ಮಾಡಬೇಕು. ಯಾವುದೋ ಬೇರೆ ಕರ್ಮಗಳನ್ನೆಲ್ಲ ಮಾಡೋದಲ್ಲ, ಪೂರಕವಾಗಿರತಕ್ಕಂಥ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಪೂರಕವಾಗಿರುವ ಕರ್ಮ ಅಂತಂದ್ರು ಒಂದೇ, ಇನ್ನೊಂದು ಹೇಗೆ ಹೇಳ್ಬೋದು ಅದಕ್ಕೆ? ನಿಷ್ಕಾಮ ಕರ್ಮ ಅಂತಂದ್ರು ಒಂದೇ. ಕರ್ಮ ಮಾಡದೇ ಇರೋದಕ್ಕಾಗೋದಿಲ್ಲ, ಆಗ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅಂದರೆ ನಿಷ್ಕಾಮನಾಗಿ ಮಾಡಬೇಕು. ಅದು ಸತ್ಕರ್ಮ ಅನುಷ್ಠಾನ. ಮತ್ತು ಸಂಘ ಸದ್ಭಿರ್ಗಿರ ಶುಭ. ಸದ್ಭಿ ಸಂಘ, ಸತ್ಸಂಗತ್ವೇ ನಿರ್ಮೋಹತ್ವಂ ಇದೆಯಲ್ಲ, ಹಾಗೆ ಸತ್ಸಂಗ. ಯಾವಾಗಲೂ ಸದ್ಭಿಸ್ಸಂಗ ಅಂದರೆ ಸತ್ಪುರುಷರ ಸಂಘವನ್ನು ಮಾಡಬೇಕು. ಮತ್ತೆ ಶುಭಾಹ ಗಿರಹ. ಶುಭಾಹ ಗಿರಹ. ಗಿರಹ ಅಂತಕ್ಕಂಥ ಸ್ತ್ರೀಲಿಂಗ ಶಬ್ದ. ಗೀಹಿ ಗಿರೌ ಗಿರಹ. ಶುಭಾಹ ಗಿರಹ ಅಂದರೆ ಯಾವಾಗಲೂ ಕೂಡ ಮಂಗಳಕರವಾದ ಒಳ್ಳೆಯ ಹಿತವಾದ ಮಾತುಗಳನ್ನೇ ಆಡ್ತಾ ಇರಬೇಕು. ಎರಡನೇ, ಇದೆಲ್ಲ ಯಾಜ್ಞವಲ್ಕ್ಯ ಸ್ಮೃತಿ ಇರತಕ್ಕಂಥದ್ದು, ಯತಿ ಧರ್ಮದಲ್ಲಿ ಬರತಕ್ಕಂಥ ಇದು. ಯಾರು ಯತಿಯಾದವನು ಇದನ್ನೆಲ್ಲ ಅನುಸರಿಸಲೇಬೇಕು, ಅನುಷ್ಠಾನವನ್ನು ಮಾಡಲೇಬೇಕು. ಯತಿಯಾದವನೇ ಮಾಡಬೇಕು ಅಂತ ಏನು ಇಲ್ಲ, ಯತಿ ಹೇಳಿದ್ದಾರೆ. ಆದರೂ ಕೂಡ ಯಾರು ಯಾರು ಮೋಕ್ಷಾಪೇಕ್ಷಿಗಳಾಗಿದ್ದಾರೋ ಅವರೆಲ್ಲರೂ ಮಾಡಬೇಕಷ್ಟೆ. ಆದರೆ ಈ ಒಂದು ಎಲ್ಲ ಧರ್ಮಗಳಿದೆಯಲ್ಲ, ಅದನ್ನ ಗೃಹಸ್ಥನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು ಮುಂದೆ ಹೇಳ್ತಾರೆ ಅದನ್ನ ಸ್ವಲ್ಪ ಕಷ್ಟ ಅದು.
ಆದ್ದರಿಂದ ಯತಿ ಅಂತ ಹೇಳಿದ್ದಾರಷ್ಟೆ. ಏನು ಯತಿನೇ ಮಾಡಬೇಕು ಅಂತ ಯಾವ ನಿಯಮ ಇಲ್ಲ. ಯಾರು ಮೋಕ್ಷಾಕಾಂಕ್ಷಿಗಳು ಅವರೆಲ್ಲರೂ ಮಾಡಬೇಕಾದಂಥ. ಮತ್ತೆ ಮುಂದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇವಾಗ. ಸ್ತ್ರ್ಯಾಲೋಕಾಲಂಭ ವಿಗಮ ಸರ್ವಭೂತಾತ್ಮದರ್ಶನಂ ತ್ಯಾಗ ಪರಿಗ್ರಹಾಣಂಚ ಜೀರ್ಣಕಾಷಾಯ ಧಾರಣಂ. ಇದೊಂದು ಸ್ತ್ರ್ಯಾಲೋಕಾಲಂಭ ವಿಗಮ. ಸ್ತ್ರ್ಯಾಲೋಕ ಆಲಂಭ ಅಂದ್ರೆ ಏನು? ಸ್ತ್ರ್ಯಾಲೋಕ ಅಂದರೆ ಸ್ತ್ರೀ ಆಲೋಕ ಅಂದರೆ ಈ ಸ್ತ್ರೀಯರನ್ನ ನೋಡ್ತಕ್ಕಂಥದ್ದು. ಮತ್ತೆ ಆಲಂಭ, ಆಲಂಭ ಅಂದರೆ ಅವ್ರನ್ನ ಮುಟ್ಟೋದು ಮುಂತಾದ್ರೆ ಮಾಡ್ತಾರೆ. ಇವು ಇದರಿಂದ ವಿಗಮ ದೂರ ಇರತಕ್ಕಂಥದ್ದು. ಇದು ಏನಾಗುತ್ತೆ, ಇದು ಗೃಹಸ್ಥರು ಎಷ್ಟೊಂದು ಹೊಂದ್ಕೊಳ್ಳೋದಿಲ್ಲ ಇದು. ಆದರೂ ಕೂಡ ಇಲ್ಲಿ ಹಾಗಾಗಿ ಗೃಹಸ್ಥ ಮಾಡಲೇಬಾರ್ದೇನೋ, ಮೋಕ್ಷಾಕಾಂಕ್ಷಿ ಆಗಲೇಬಾರ್ದೇನೋ ಅಂತಂದರೆ ಇಲ್ಲಿ ಏನೇ ಮಾಡಿದ್ರೂ ಕೂಡ, ಯಾವುದೇ ಇಂದ್ರಿಯ ಮಾಡಿದ್ರೂ ಕೂಡ ಅದೇನೋ ಹಿಂದೆ ಚಾಂದೋಗ್ಯ ವಿಸ್ತಾರವಾಗಿ ಹೇಳಿದ್ದಾರೆ, ಬೃಹದಾರಣ್ಯಕರು ಹೇಳಿದ್ದಾರೆ. ಇಂದ್ರಿಯಗಳು ಮಾಡ್ತಾ ಇಲ್ಲ, ಇಂದ್ರಿಯಗಳೇ ಮಾಡ್ತಾ ಇರೋದು. ಕೈ ಮುಟ್ತಾ ಇದೆ, ಮೂಗು ವಾಸನೆ ನೋಡ್ತಾ ಇದೆ, ಇನ್ನೊಂದಿನ ಕಣ್ಣು ನೋಡ್ತಾ ಇದೆ, ಎಲ್ಲ ಆದರೂ ಕೂಡ ಇವೆಲ್ಲವನ್ನೂ ಮಾಡ್ತಾ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ಮನಸ್ಸು. ಅಷ್ಟೆ, ಮನಸ್ಸೇ ಇವೆಲ್ಲ ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಮಾಧ್ಯಮದ ಮೂಲಕ ಮನಸ್ಸು ಮಾಡ್ತಾ ಇದೆ ಅಷ್ಟೆ. ಒಂದೇ ಮನಸ್ಸು, ಅದು ಕಣ್ಣೆಂಬ ಮಾಧ್ಯಮದಿಂದ ನೋಡ್ತಾ ಇದೆ ಮನಸ್ಸು, ಕಿವಿ ಎಂಬ ಮಾಧ್ಯಮದಿಂದ ಕೇಳ್ತಾ ಇದೆ. ಹೀಗೆ ಇದು ಮನಸ್ಸು ಬಹಳ ಮುಖ್ಯ. ಆದ್ದರಿಂದ ಇಲ್ಲಿ ಗೃಹಸ್ಥನಾದವನು ಕೂಡ ಕೆಲವು ಕರ್ಮಗಳಲ್ಲಿ ವಿಹಿತವಾಗಿರ್ತಕ್ಕಂಥದ್ದು. ಸ್ತ್ರೀಯಾಲೋಕ ಅವೆಲ್ಲ ಆಗೋದಿಲ್ಲವಲ್ಲ. ಆದ್ದರಿಂದ ಏನು, ಇಲ್ಲಿ ಮನಸ್ಸು ಭಾವನೆ ಅಷ್ಟೆ ಇರಲಿ, ಅದನ್ನು ಆಲೋಕ. ಮತ್ತು ಸರ್ವಭೂತಾತ್ಮ ದರ್ಶನಂ, ಎಲ್ಲ ಭೂತಗಳಲ್ಲಿಯೂ ಕೂಡ ಆತ್ಮದರ್ಶನಂ ತನ್ನನ್ನೇ ಕಾಣುವಿಕೆ. ಸರ್ವಭೂತೇಷು ಚಾತ್ಮಾನಂ ಇದೆಯಲ್ಲ, ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಭಗವದ್ಗೀತಾ ವಾಕ್ಯ ಅದು ಇಲ್ಲಿ ಹೇಳಿದ್ದಾರೆ. ಸರ್ವಭೂತಾತ್ಮ ದರ್ಶನಂ. ಆಮೇಲೆ ತ್ಯಾಗ ಪರಿಗ್ರಹಾಣಂಚ. ಮತ್ತಿನ್ನೇನು ತ್ಯಾಗ. ತ್ಯಾಗ ಅಂದ್ರೇನು, ಇನ್ನು ಯಾವುದನ್ನು ಬೇಕು ಬೇಕು ಅಂತಕ್ಕಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ತಕ್ಕಂಥ. ಏನು ಜೀವನಾಧಾರಕ್ಕೆ ಏನು ಬೇಕೋ ಅಷ್ಟನ್ನು ಮಾಡ್ಕೋಬೇಕು, ಇಲ್ಲ ಅಂತ. ಯಾಕೆ, ಸಾಧನಾನುಷ್ಠಾನಕ್ಕೆ ಶರೀರ ಬಹಳ ಮುಖ್ಯ, ಜೀವನ ಮುಖ್ಯ. ಆದ್ದರಿಂದ ಈ ಎಲ್ಲ ಸಾಧನೆಗಳಿಗೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗಿರತಕ್ಕಂಥ ಯಾವುದೋ ಒಂದು ದೇಹದ ದೃಢತೆ ಅಂತ ಇದೆಯಲ್ಲ, ಅಷ್ಟಕ್ಕೆ ಮಾತ್ರ ಮಾಡ್ಕೋಬೇಕು ಅಷ್ಟೆ. ಬೇರೆ ಇನ್ನೇನೋ ಕೂಡೋದು ಮಾಡೋದು ಅಲ್ಲ, ಏನು ಬೇಕಿಲ್ಲ. ಮತ್ತೆ ತ್ಯಾಗ. ಮತ್ತೆ ಪರಿಗ್ರಹಾಣಂಚ ಅಂತಂದ್ರೆ ಈ ತ್ಯಾಗ ಪರಿಗ್ರಹಾಣಾಂ ತ್ಯಾಗ ಅಂತ ಇದೆ. ಪರಿಗ್ರಹಣ ಬೇರೆ, ತ್ಯಾಗ ಬೇರೆ ಇಲ್ಲ. ಪರಿಗ್ರಹಾಣಾಂ ತ್ಯಾಗ. ಪರಿಗ್ರಹ ಅಂದ್ರೆ ಈ ಬೇಕು 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 ಅಂತಕ್ಕಂಥದ್ದು, ಅದರ ಒಂದು ತ್ಯಾಗ. ಬೇಕು ಬೇಕು ಅಂತಕ್ಕಂಥದ್ದು ತ್ಯಾಗ. ಮತ್ತು ಜೀರ್ಣ ಕಾಷಾಯ ಧಾರಣಂ. ಜೀರ್ಣ ಕಾಷಾಯ ಅಂದರೆ ಹರಿದೋಗಿರೋ ಬಟ್ಟೆ ಹಾಕ್ಕೋಬೇಕು ಅಂತ ಅರ್ಥ ಅಲ್ಲ. ಯಾವುದು ಇದೆಯೋ ಆ ಕಾಲಕ್ಕೆ ಯಾರೋ ಕೊಡ್ತಾರೆ, ಏನೋ ಮಾಡ್ತಾರೆ, ಅದನ್ನೇ ಉಟ್ಕೊಡ್ತಾರೆ, ಮಾಡ್ತಾರೆ. ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತಕ್ಕಂಥ ನಿಯಮ ಏನು ಇಲ್ಲ. ಮತ್ತೆ ಮುಂದೆ ಹೇಳ್ತಾರೆ ನೋಡಿ, ವಿಷಯೇಂದ್ರಿಯ ಸಂರೋಧ ತಂದ್ರಾಲಸ್ಯ ವಿವರ್ಜನಂ ಶರೀರ ಪರಿಸಂಖ್ಯಾನಂ ಪ್ರವೃತ್ತಿಶ್ವಘ ದರ್ಶನಂ. ಇದೊಂದು ಇದು ಯಾವುದು ಪ್ರಮಾಣ, ಇದನ್ನು ಸಾಧನೆ. ಇದು ವಿಷಯೇಂದ್ರಿಯ ಸಂರೋಧ, ಇಂದ್ರಿಯ ಮತ್ತು ವಿಷಯಗಳ ಒಂದು ಸನ್ನಿಕರ್ಷ. ಇಂದ್ರಿಯ ಮತ್ತು ವಿಷಯಗಳ ಸನ್ನಿಕರ್ಷ. ಯಾವಾಗ ನಮಗೆ ಯಾವುದಾದರೂ ಒಂದು ಅನುಭವ ಆಗಬೇಕು ಅಂತ ನಾವು ಬಯಸ್ತೀವೋ, ಆಗ ಮುಖ್ಯವಾಗಿ ಏನಾಗಬೇಕು, ಇಂದ್ರಿಯಕ್ಕೂ ಮತ್ತು ವಿಷಯಕ್ಕೂ ಸಂಪರ್ಕ ಏರ್ಪಡಬೇಕು ಅಷ್ಟೆ. ಇಲ್ಲೇ ಆಗೋದೇ ಇಲ್ಲ. ಯಾವುದೋ ಒಂದು ರೂಪವನ್ನು ನೋಡಬೇಕು. ರೂಪವನ್ನು ನೋಡಬೇಕಾದ್ರೆ ಏನು ಬೇಕು, ಕಣ್ಣು ಇಂದ್ರಿಯ. ಮತ್ತು ಯಾವುದೋ ಒಂದು ವಸ್ತು ಇದೆ,
ಒಂದು ಹೂವಿದೋ ಇನ್ನೊಂದು ಏನೋ ಒಂದಿದೆ, ಅದು ವಿಷಯ. ಅವೆರಡಕ್ಕೂ ಕೂಡ ಸನ್ನಿಕರ್ಷ ಸಂಬಂಧ ಬರಬೇಕು. ಬಂದರೆ ಮಾತ್ರ ಅದರ ಅನುಭವ ನಮ್ಗೆ ಇಲ್ಲದೆ ಬರದೇ ಇದ್ರೆ ಆಗೋದೇ ಇಲ್ಲ. ಹೀಗೆ ಇಲ್ಲೇನಾಗಿದೆ ನೋಡಿ, ವಿಷಯ ಇಂದ್ರಿಯ ಹೀಗೆ ಇಂದ್ರಿಯ ವಿಷಯಗಳ ಸಂರೋಧನೆ ಅಂದ್ರೇನು? ಆ ವಿಷಯಗಳು ಇಂದ್ರಿಯಗಳೇನು ಮಾಡುತ್ತೆ? ವಿಷಯಗಳಿಗೆ ಆ ವಿಷಯಗಳ ಹಿಂದೆ ಹೋಗುತ್ತೆ. ಇಂದ್ರಿಯ ಯಾವತ್ತೂ ಅಷ್ಟೇ, ಯಾವತ್ತು ವಿಷಯ ಇಂದ್ರಿಯೇಭ್ಯ ಪರಾಶ್ಯರ್ಥ. ಅದಕ್ಕೆ ಹೇಳೋದು ಇಂದ್ರಿಯ ಶಕ್ತಿಶಾಲಿ ಅಲ್ಲ, ಇಂದ್ರಿಯೇಭ್ಯ ಪರಾಹ್ಯರ್ಥ. ಇಂದ್ರಿಯಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಆದದ್ದು ಯಾವುದು? ವಿಷಯಗಳು. ಈ ಇಂದ್ರಿಯ ಏನು ಮಾಡುತ್ತೆ? ಆ ವಿಷಯ ಇರುತ್ತೆ, ಯಾವ್ದು ಬೇಕೋ ಹರಿಂದ ಸುಮ್ಮನೆ ಸುತ್ತುತ್ತೆ ಅಷ್ಟೆ, ಅದನ್ನು ಅನುಸರಿಸ್ಕೊಂಡು ಇದು ಹೋಗುತ್ತೆ. ಇಂದ್ರಿಯಗಳಿಗಿಂತ ಬಲವತ್ತರವಾದ ವಿಷಯ. ಹಾಗಾಗಿ ಇಂದ್ರಿಯ ವಿಷಯಗಳು ಸನ್ನಿಕರ್ಷ ಅಂತ ಇದೆಯಲ್ಲ, ಅದರ ಒಂದು ನಿರೋಧ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಎಲ್ಲಿದು ಜೀವನಕ ವಿಷಯ ಅಂದರೆ ಸಂರೋಧ. ಮತ್ತು ತಂದ್ರ ಆಲಸ್ಯ ವಿವರ್ಜನ. ತಂದ್ರ ಮತ್ತು ಆಲಸ್ಯ. ತಂದ್ರ ಅಂತಕ್ಕಂಥದ್ದು ಯಾವಾಗಲೂ ಪ್ರಮಾದ, ನಿದ್ರೆ, ಆಲಸ್ಯ, ಒಂದು ಜಡ. ಮತ್ತು ಈ ಆಲಸ್ಯ ಅಂತಕ್ಕಂಥ ಯಾವುದರೂ ಆಸಕ್ತಿ ಇಲ್ಲದೆ ಇರತಕ್ಕಂಥ, ಇದನ್ನು ಬಿಡಬೇಕು. ವಿವರ್ಜನ, ತಂದ್ರ ವಿವರ್ಜನ. ಆಮೇಲೆ ಶರೀರ ಪರಿಸಂಖ್ಯಾನಂ. ಮತ್ತು ಮುಂದಿನೇನು? ಈ ಶರೀರ ಅಂತ ಏನಿದೆ, ಆ ಒಂದು ಶರೀರದ ಆ ಒಂದು ಪರಿಸಂಖ್ಯಾನ. ಪರಿಸಂಖ್ಯಾನ ಅಂತಂದ್ರೆ ಏನು ಅಂತಂದರೆ, ಈ ಶರೀರದ ಒಂದು ಪೋಷಣೆ ಮತ್ತು ಅದರ ಪಾಲನೆ ಅವು ಎಲ್ಲ ಇದೆಯಲ್ಲ, ಅದನ್ನು ಏನು ಮಾಡಬೇಕು? ಎಷ್ಟು ಬೇಕೋ ಅಷ್ಟು ಪರಿಸಂಖ್ಯೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಬೇಕಷ್ಟೆ. ಮತ್ತು ಶರೀರ ಪರಿಸಂಖ್ಯಾನ, ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಬೇಕು ಏನರ್ಥ? ಏನು ಊಟ ಮಾಡಬಾರ್ದ? ತಿನ್ನಬೇಕು ಅಂದರೆ ಆ ಶರೀರದ ಒಂದು ತತ್ವ ಏನಿದೆ, ಅದರ ಒಂದು ಪ್ರಾಪರ್ಟಿ ಏನಿದೆ, ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಷ್ಟೇ. ಅದರ್ಥ ತಿಳ್ಕೊಂಡ್ರೆ ತಾನೇ ಅದನ್ನು ಅದರ ಇದನ್ನು ಮಾಡಿ ನಿಗ್ರಹವನ್ನು ಮಾಡ್ಬೋದು. ಏನು? ಎಲ್ಲ ಶರೀರ ಅಂತಂದರೆ ಅದು ಒಂದು ಶರೀರ ಇವಾಗ ಉದ್ಭವ ಆಯಿತು, ಶರೀರ ಯಾದ, ಒಂದು ಮಗು ಹುಟ್ಟೇನೋ ಒಂದು ಶರೀರ ಬಂತಲ್ಲ, ಅದಕ್ಕೇನು ಷಡ್ಭಾವ ವಿಕಾರಗಳು ಇದ್ದೇ ಇರ್ತವೆ. ಜಾಯತೆ, ಅಸ್ತಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಅಂತಕ್ಕಂಥ 6 ಷಡ್ಭಾವಿಕ. ಇದರ ತತ್ವ ತಿಳ್ಕೊಳ್ಬೇಕು. ಅಯ್ಯೋ ಯಾವತ್ತಿದ್ದು ನಶ್ವರ ಇದು, ಹೀಗೆ ಆ ಒಂದು ತತ್ವ ತಿಳ್ಕೊಂಡು ಶರೀರ ಧರ್ಮ ಇದು, ಶರೀರ ಧರ್ಮ ಇದು ಕಣ್ರಿ. ರೋಗ ಬಂತು ಏನು ಮಾಡೋಕ್ಕ, ಶರೀರ ಧರ್ಮವೇ ಅದು. ಹಾಗೆ ಅದರ ಧರ್ಮ ತಿಳಿದು ಪರಿಸಂಖ್ಯಾ. ಆಮೇಲೆ ಪ್ರವೃತ್ತಿಷು ಅಘದರ್ಶನಂ. ಪ್ರವೃತ್ತಿಷು ಅಂದ್ರೇನು? ಏನೋ ಇದು ಮಾಡಬೇಕು, ಅದು ಮಾಡಬೇಕು, ಅದು ಮಾಡಬೇಕು ಅಂತ ಸುಮ್ಮನೆ ಹೋಗ್ತಾರೆ ಪ್ರವೃತ್ತಿ. ಕೆಲವರಿಗೆ ಸುಮ್ಮನೆ ಇರೋಕ್ಕಾಗೋದಿಲ್ಲ, ಏನೋ ಮಾಡ್ತಾನೆ ಇರಬೇಕು. ಅದರಲ್ಲಿ ಅಘದರ್ಶನಂ, ಅದರಲ್ಲಿ ಆ ಪ್ರವೃತ್ತಿ ಮಾರ್ಗದಲ್ಲಿ ಅಘದರ್ಶನ ಅಂದರೆ ನಾವು ದೋಷವನ್ನು ಕಂಡುಕೊಳ್ಳುವುದು, ಪಾಪವನ್ನು ಕಂಡುಕೊಳ್ಳುವುದು. ಹೀಗೆ ಮಾಡಿದ್ರೆ ಅದು ಶ್ರೇಯಸ್ಕರ ಅಲ್ಲ. ಏನು ಅಭ್ಯುದಯಕ್ಕೆ ಕಾರಣ ಆಗ್ಬೋದು, ಆದರೆ ಶ್ರೇಯಸ್ಕರ ಅಲ್ಲ ಎಂಬುದಾಗಿ ತಿಳ್ಕೊಳ್ಬೇಕು. ಶ್ರೇಯ ಪರಿಸಂಖ್ಯಾನ ಪ್ರವೃತ್ತಿ ಶ್ವಘದರ್ಶನಂ. ಮತ್ತೆ ನೀರಜ ತಮಸ ಸತ್ವ ಶುದ್ಧಿ. ನೀರಜ ಅಂತಂದ್ರೆ ಈ ವಿಗತಾನಿ ರಜಾಂಸಿ ಅಂದ್ರೆ ಎಲ್ಲ ಕೊಳೆಗಳು ಕೂಡ ಬಿಟ್ಟಿರ್ತಕ್ಕ ನಿರ್ಗತಾನಿ ರಜಾಂಸಿ. ನೀರಜ ಅಂದ್ರೆ ನಿರ್ಗತಾನಿ ರಜಾಂಸಿ. ಏನು? ನೀರಜಾಹ. ಇಲ್ಲಿ ಏಕವಚನ ಹಾಕಿ ನೀರಜ ಅಂತ ಹಾಕ್ಬೋದು. ನೀರಜ ಅಂದ್ರೆ ಯಾವ ಮಾಲಿನ್ಯವೂ ಇಲ್ಲದೆ ಇರತಕ್ಕಂಥದ್ದು. ಮತ್ತೆ ಏನಾಗಿದೆ? ತಮಸ ಸತ್ವಶುದ್ಧಿ. ಈ ತಮೋ ಗುಣ ಮತ್ತೆ ಈ ರಜೋಗುಣ ಎರಡೂ ಇದೆ.
ನೀ ರಜ ನಿರ್ಗತ ರಜ, ಬರೀ ರಜೋಗುಣ ಒಂದೇ ಅಲ್ಲ, ತಮಸ ತಮೋ ಗುಣದಿಂದಲೂ ಕೂಡ, ಅಂದರೆ ರಜಸ್ತಮೋ ಗುಣಗಳಿಂದ ದೂರನಾಗಿ ನೀರಜಸ್ತಮಸ ಏನು ಮಾಡಬೇಕು? ಸತ್ವಶುದ್ಧಿ. ಅದೇನು? ಈ ಒಂದು ಈ ಸಾತ್ವಿಕ ಮನೋಭಾವವನ್ನು ಶುದ್ಧವಾಗಿ ಇರತಕ್ಕಂಥ ಸಾತ್ವಿಕ ಮನೋಭಾವನ ಬೆಳೆಸ್ಕೋಬೇಕು. ತಾಮಸ ರಾಜಸ ಬಿಡಬೇಕು. ಬಿಟ್ಬಿಟ್ಟು ತಮಸ ಸತ್ವ ಶುದ್ಧಿ. ನಿಸ್ಪೃಹತ ಶಮಃ. ನಿಸ್ಪೃಹತ, ಸ್ಪೃಹ ಅಂದರೆ ಆಸೆ, ಇಚ್ಛೆ, ಅಂದರೆ ಯಾವುದಕ್ಕೂ ಇಚ್ಛೆ ಏನಿಲ್ಲ. ಅದರಾಗದು ಏನು ಬರುತ್ತೆ, ಅದರಲ್ಲಿ ಸಂತೋಷವಾಗಿರ್ತಾನೆ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತ. ಯದೃಚ್ಛಾಲಾಭ ಏನು ಸಿಕ್ಕುತ್ತೋ ಆಯಿತು, ಪರವಾಗಿಲ್ಲ ಅಂಥೇಳಿ ನೋಡಿ. ಇವೆಲ್ಲ ಏನಾಗುತ್ತೆ ಅಂದರೆ ಈ ಯತಿಧರ್ಮದಲ್ಲಿ ಇಲ್ಲಿ ಹೇಳಿದ್ದಾರೆ ಯಾಜ್ಞವಲ್ಕ್ಯರು. ಯಾಕೆ ಯತಿಧರ್ಮ ಅಂದರೆ ಇವನ್ನೆಲ್ಲ ಪಾಲಿಸೋದು ಕಷ್ಟ. ಗೃಹಸ್ಥನಾಗಿರ್ತಕ್ಕಂಥವನು ಇದನ್ನು ಪಾಲನೆ ಮಾಡೋದಕ್ಕೆ ಆಗೋದೇ ಇಲ್ಲ, ಕಷ್ಟ ಏನು ಆಗೋದೇ ಇಲ್ಲ ಕೆಲವೆಲ್ಲ. ಇರಲಿ. ನಿಸ್ಪೃಹತ ಶಮಃ. ಶಮಃ ಅಂತಂದ್ರೇನು? ಎಲ್ಲ ನಿಗ್ರಹವನ್ನು, ಅಂದರೆ ಈ ಅಂತರಿಂದ್ರಿಯಗಳ ನಿಗ್ರಹ. ದಮ ಅಂತಂದ್ರೇನು? ದಮ ಅಂತಂದರೆ ಬಹಿರಿಂದ್ರಿಯಗಳ ನಿಗ್ರಹ, ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಇರ್ತಾ ಇತ್ತು. ಇದು ಅಂತರಿಂದ್ರಿಯಗಳು. ಇವನ್ನ ಶಮನನ್ನ ಹಿಡಿತಲಿಟ್ಕೊಳ್ಳೋದು ಇವು. ಏತೈರುಪಾಯೈ ಸಂಶುದ್ಧ ಸತ್ವಯೋಗಿ ಅಮೃತೀ ಭವೇತ್. ಇಲ್ಲಿ ಸಂಶುದ್ಧ ಸತ್ವಯೋಗಿ ಅಂತ ಎರಡು ಪದ ಇದೆ. ನಾವು ಬಿಡಿಸ್ಕೊಳ್ಬೇಕಾದ್ರೆ ಸಂಶುದ್ಧ ಸತ್ವ ಯೋಗಿ, ಸಂಶುದ್ಧ ಯೋಗಿ, ಯೋಗಿ ನೋಡೋಣ ಏನರ್ಥ ಇದಕ್ಕೆ. ನೀರಜಸ್ತಮಸ ಆಯ್ತಲ್ಲ. ಈ ಉಪಾಯಗಳಿಂದ, ಈ ಉಪಾಯಗಳಿಂದ ಸಂಶುದ್ಧ ಸತ್ವಯೋಗಿ, ಒಂದೇ ಬರೋದು ಸಂಶುದ್ಧ ಸತ್ವಯೋಗಿ ಅಂದರೆ ಇವಕ್ಕೆಲ್ಲ ಈ ಒಂದು ಸಾತ್ವಿಕವಾದ ಧರ್ಮಗಳಿಂದ ಶುದ್ಧ ಸತ್ವನಾದ ಯೋಗಿಯು, ಇವರೆಲ್ಲ ಇವೆಲ್ಲ ಅನುಷ್ಠಾನ ಮಾಡ ಅವನು ಯೋಗಿನೇ. ಅವನು ಯೋಗಿಯು, ಯೋಗಿ ಏನಾಗುತ್ತೆ ಅವನು ಅಮೃತಿ ಭವೇ, ಅವನು ಅಮೃತನಾಗುತ್ತಾನೆ. ಅಮೃತನಾಗುತ್ತಾನೆ ಅಂತಂದರೆ ಅವನು ಈ ಒಂದು ವೇದಾಂತ ವಾಕ್ಯಗಳನ್ನು ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ, ಯಾವುದು ಬ್ರಹ್ಮಾತ್ಮೈಕತ್ವವನ್ನು ಹೇಳತಕ್ಕಂತಹ ವೇದಾಂತ ವಾಕ್ಯಗಳನ್ನು ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಸಮರ್ಥನಾಗುತ್ತಾನೆ. ಯಾವಾಗ ಸಮರ್ಥನಾದನೋ ಅವನಿಗೆ ಆ ಜ್ಞಾನ ಉಂಟಾಗುತ್ತೆ. ಅನುಭವ ಪರ್ಯಂತವಾದ ಜ್ಞಾನ ಉಂಟಾಯಿತು ಅಂತಂದ್ರೆ ಒಂದೇ, ಅವನು ಅಮೃತನಾದ ಅಂತಂದ್ರೆ ಒಂದೇ, ಅಮೃತಿ ಭವೇ. ಇಷ್ಟು ಕೂಡ ಈ ಹೇಳಿದ್ರಲ್ಲ, ಇದಿಷ್ಟು ಯಾಜ್ಞವಲ್ಕ್ಯರ ಸ್ಮೃತಿಗಳಲ್ಲಿ ಇರತಕ್ಕಂಥದ್ದು, ಯತಿಧರ್ಮ ಪ್ರಕರಣದ ಬರ್ತಕ್ಕಂಥದ್ದು, ಯಾಜ್ಞವಲ್ಕ್ಯ ಹೇಳಿರ್ತಕ್ಕಂಥದ್ದು. ಮತ್ತೆ ಇನ್ನು ಮುಂದೆ ಹೇಳ್ತಾರೆ, ಇನ್ನು ಮುಂದೆ ಹೇಳ್ತಕ್ಕಂಥದ್ದು ಅದೂ ಯಾಜ್ಞವಲ್ಕ್ಯ ಸ್ಮೃತಿ ಇದೆ, ನೋಡೋಣ. ಯತೋ ವೇದ ಪುರಾಣಾನಿ ವಿದ್ಯೋಪನಿಷದಸ್ತಥಾ ಶ್ಲೋಕಾ ಸ್ತೋತ್ರಾಣಿ ಭಾಷ್ಯಾನಿ ಯಚ್ಚಾನ್ಯದ್ ವಾಂಗ್ಮಯಂ ಕ್ವಚಿತ್. ಇನ್ನು ಬೇಕಾದಷ್ಟಿವೆ. ಯಾವುದು? ಈ ಒಂದು ವಾಂಗ್ಮಯ ಅಂತಕ್ಕಂಥದ್ದು, ವೇದ ವಾಂಗ್ಮಯ ಬೇಕಾದಷ್ಟಿದೆ. ಏನು? ವೇದ ಇದೆ, ಪುರಾಣಗಳಿದೆ, ಮತ್ತು ಈ ಅನೇಕ ವಿದ್ಯೆಗಳಿದೆ, ಉಪಾಸನೆಗಳಿದೆ, ಮತ್ತು ಉಪನಿಷತ್ತಿದೆ, ಮತ್ತು ತಥಾ ಅದೇ ರೀತಿ ಶ್ಲೋಕಗಳಿವೆ, ಬೇಕಾದಷ್ಟು ಶ್ಲೋಕ, ರಾಮಾಯಣ ಮಹಾಭಾರತ ಭಾಗವತ ಬೇಕಾದಷ್ಟಿವೆ. ಮತ್ತು ಸೂತ್ರಗಳಿವೆ, ವೇದಾಂತ ಸೂತ್ರಗಳಿವೆ, ಮತ್ತು ಭಾಷ್ಯಾಣಿ, ಅದಕ್ಕೆ ಭಾಷ್ಯಗಳು ಇವೆ. ಮತ್ತು ಇಷ್ಟೇ ಅಲ್ಲ, ಎಚ್ಚ ಅನ್ಯದ್ವಾಂಗ್ಮಯ ಕ್ವಚಿತ್. ಮತ್ತು ಇದಲ್ಲದೆ ಎಲ್ಲಿ ಇನ್ನೂ ಬೇರೆ ಬೇರೆಯ ಈ ವಾಂಗ್ಮಯ ಇದೆಯೋ, ಈ ವೇದಾಂತ ವಾಕ್ಯದಲ್ಲಿ ಬೇಕಾದಷ್ಟಿದೆ. ಶ್ರುತಿ ಇದೆ, ಸ್ಮೃತಿ ಇದೆ, ಪುರಾಣ ಇದೆ, ಹೇಳಿದ್ರೆ ಶ್ಲೋಕ ಇದೆ, ಎಲ್ಲ ಪ್ರತಿ ಇದೆಯಲ್ಲ. ಅಷ್ಟೇ ಅಲ್ಲ, ಇನ್ನೂ ಏನೇನಿದೆ ಅದನ್ನು ಇಲ್ಲಿ ಹೇಳ್ತಾರೆ. ವೇದಾನುವಚನಂ ಯಜ್ಞೋ ಬ್ರಹ್ಮಚರ್ಯಂ ತಪೋದಮಃ ಶ್ರದ್ಧೋಪವಾಸ ಸ್ವಾತಂತ್ರ್ಯಂ ಆತ್ಮನೋ ಜ್ಞಾನಹೇತವಃ. ಇಷ್ಟೆಲ್ಲ ಇದ್ಕೊಂಡು ವೇದಾನುವಚನ, ವೇದಗಳಲ್ಲಿ ಏನನ್ನು ಹೇಳಿದ್ದಾರೆ ಅದು ವೇದವಾಕ್ಯಗಳು,
ಮತ್ತೆ ಯಜ್ಞ. ಯಜ್ಞ ಅಂದ್ರೇನು? ಯಜ್ಞಾನುಷ್ಠಾನವನ್ನು ಮಾಡಲೇಬೇಕು. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇ ವತತ್. ಭಗವದ್ಗೀತೆ ಅನ್ನೋದು ಎಲ್ಲದಕ್ಕೂ ಆಕರ. ಒಂದು ಭಗವದ್ಗೀತೆ, ಒಂದು ಗ್ರಂಥ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಅವನು ಯಾವ ಪುರಾಣ ಅಲ್ಲ, ಉಪನಿಷತ್ತಲ್ಲ, ಏನೂ ಓದಬೇಕಾಗ್ತದೆ. ಪ್ರತಿಯೊಂದಕ್ಕೂ ನೋಡಿ ಇಲ್ಲಿ ರೆಫರೆನ್ಸ್ ಅಂತಕ್ಕಂಥದ್ದು ಇದೆ ಭಗವದ್ಗೀತೆಯಲ್ಲಿ. ಯಜ್ಞ ಯಾವುದಿದು? ಆ ಯಜ್ಞಾನುಷ್ಠಾನ. ಮತ್ತೆ ಬ್ರಹ್ಮಚರ್ಯ ಅನುಷ್ಠಾನ, ಮತ್ತೆ ತಪಸ್ಸು, ದಮಃ. ಇದು ದಮ, ಅಲ್ಲಿ ಶಮ ಆಯಿತು, ಇದು ದಮ. ದಮ ಅಂತಲೇ ಬಹಿರಿಂದ್ರಿಯ, ಬಹಿಷ್ಕರಣಗಳು, ಅವುಗಳ ದಮನವನ್ನು ಹಿಡಿತಲ್ಲಿಟ್ಕೊಳ್ಬೇಕು. ಮತ್ತೆ ಶ್ರದ್ಧೋಪವಾಸ, ಉಪವಾಸ, ಶ್ರದ್ಧೆ ಮತ್ತು ಉಪವಾಸ ಅಂತಕ್ಕಂಥ ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದರೆ ಇವೆಲ್ಲ ಆ ಅಂತಃಕರಣವು ಆ ವಾಕ್ಯವರ ಒಂದು ಅರ್ಥ ತಿಳ್ಕೊಳ್ಳೋದಿದೆ ಸಮರ್ಥವಾಗಬೇಕಲ್ಲ, ಅದಕ್ಕೆ ಅತ್ಯವಶ್ಯಕ ಇದೆ. ಮತ್ತೆ ಸ್ವಾತಂತ್ರ್ಯಂ ಅಂದರೆ ಸ್ವತಂತ್ರ ಅಂದ್ರೇನು? ತಂತ್ರ ಅಂದ್ರೇನು? ತಂತ್ರ ಅಂದರೆ ಅಧೀನ ಅಂತ ಅರ್ಥ. ಸ್ವತಂತ್ರ ಅಂದರೆ ತನ್ನ ಅಧೀನ. ಅಂದ್ರೇನು? ಯಾರೋ ಏನೋ ಹೇಳಿದ್ರು ಏನಿಲ್ಲ, ಅಲ್ಲಿಗೇನ ತನ್ನ ಅಧೀನ ಅಂದ್ರೇನು? ವೇದಾಂತ ವಾಕ್ಯಗಳನ್ನು ಓದಬೇಕು, ಮತ್ತೆ ಅವುಗಳನ್ನು ಗುರು ಹೇಗೆ ಹೇಳ್ಕೊಟ್ಟಿದ್ದಾನೋ ಅವನ್ನ ತಾನು ಏಕಾಂತದಲ್ಲಿ ಕುಳಿತುಕೊಂಡು ಅದನ್ನು ವಿಚಾರ ಮಾಡಬೇಕು. ಹೇಗೆ? ತರ್ಕದಿಂದ, ಮನನದಿಂದ ವಿಚಾರ ಮಾಡಬೇಕು. ಇವರು ಮಾಡಬೇಕು. ಮಾಡಿ ಆವಾಗ ಅವನಿಗೆ ಅದರ ಅರ್ಥ ಗೊತ್ತಾಗುತ್ತೆ, ಸರಿ ಹೋಗುತ್ತೆ. ಇದನ್ನು ಕೇನೋಪನಿಷತ್ತಿನಲ್ಲಿ ಅವತರಣಿಕಾ ಭಾಷೆಯಲ್ಲೇ ಅವರು ಹೇಳಿದ್ದಾರೆ. ಯಾರು? ಭಗವತ್ಪಾದರು. ಅಲ್ಲಿ ಗುರು ಬರ್ತಾನೆ. ಗುರು ಬಂದು ಏನಪ್ಪ ಒಂದು ಆತ್ಮತತ್ವವನ್ನು ಅವನು ಹೇಳ್ತಾನೆ. ಹೇಳಿಬಿಟ್ಟು ನಿಮಗೆಲ್ಲ ಅರ್ಥ ಆಯ್ತಪ್ಪ ಅಂತಾರೆ. ಇವರು ಅರ್ಥ. ಆಮೇಲೆ ಏನು ಮಾಡಿ ಶಿಷ್ಯ ಹೋದ, ಏಕಾಂತದಲ್ಲಿ ಕೂತ್ಕೊಂಡ, ಗುರು ಹೇಳಿದ್ದನ್ನು ವಿಚಾರ ಮಾಡ್ದ, ಅದನ್ನು ತರ್ಕಕ್ಕೆ ಹೊಂದಿಸಿ ನೋಡ್ಕೊಂಡ. ಓಹೋ, ಮತ್ತೆ ಅಷ್ಟೇ ಅಲ್ಲ, ಅನುಭವಕ್ಕೂ ಹೊಂದಿಸಿ ನೋಡ್ಕೊಂಡ. ಇದು ತರ್ಕಕ್ಕೂ ಹೊಂದುತ್ತಾ, ಅನುಭವಕ್ಕೆ ಹೊಂದುತ್ತಾ ಅಂತ ನೋಡಿ ಅದನ್ನೇನು ಮಾಡ್ದ? ಒಂದು ನಿರ್ಧಾರಕ್ಕೆ ಬಂದು ಏನು ಮಾಡ್ಬಿಟ್ಟ? ಆಮೇಲೆ ಬಂದು ಗುರುಗಳ ಹತ್ರ ಹೇಳ್ದ, ಗುರುಗಳೇ ನನಗೆ ಗೊತ್ತಾಯಿತು, ಏನು ನೀವು ಹೇಳಿದ್ದು ನನಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿ ಆ ಗುರುಗಳ ಹತ್ರ ಅವನು ಜಗರ್ಜ ಅಂತ ಬರೀತಾರೆ. ಅದನ್ನು ಗರ್ಜಿಸಿ ಜೋರಾಗಿ ಹೇಳಿದ. ಯಸ್ಯ ಮತಂ ತಸ್ಯ ಮತಂ, ಮತಂ ಯಸ್ಯ ನ ವೇದಸಃ, ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಮವಿಜಾನತಾಂ. ಗೊತ್ತಿದೆ ಅಂತ ಯಾರು ಹೇಳ್ತಾರೋ ಅವನಿಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಗೊತ್ತಿದೆ. ಮತ್ತು ಇದು ವಿದಿತಗಳಿಗಿಂತಲೂ ಬೇರೆಯಾಗಿದೆ. ಇವೆಲ್ಲ ವಿಚಾರ ಮಾಡಿ ತಿಳ್ಕೊಂಡ, ಅನುಭವ ತುಂಬಿಕೊಂಡ ಹೇಳಿದೆ. ಅದು ಯಾಕೆ ಅಂದರೆ ಇದು ಈ ಸ್ವಾತಂತ್ರ್ಯ ಅನ್ನೋದು. ಇವೆಲ್ಲ ಏನಂದರೆ ಆತ್ಮನೋ ಜ್ಞಾನ ಹೇತವ. ಇದು ತಮ್ಮ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಇಷ್ಟೆಲ್ಲ ಹೇಳಿದಾರಲ್ಲ, ಅದೆಲ್ಲವೂ ಕೂಡ ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂಥೇಳಿ ಆ ಕಾರಣವನ್ನು ಹೇಳಿ ಇಲ್ಲಿ ಯಾಜ್ಞವಲ್ಕ್ಯರು ಸ್ಮೃತಿಯಲ್ಲಿ ಹೇಳಿದ್ದಾರೆ. ಇಷ್ಟು ಶ್ಲೋಕಗಳನ್ನು ಅಶ್ವಿನಿ ತೆಗೆದುಕೊಂಡಿದ್ದಾರೆ ಈ ಉಪನಿಷತ್ತಿನಲ್ಲಿ. ಮತ್ತೆ ಇನ್ನು ಮುಂದೆ ಯಾಜ್ಞವಲ್ಕ್ಯ ಸ್ಮೃತಿ ಆಯಿತು. ಇವಾಗ ಏನು ಹೇಳ್ತಾರೆ? ಇನ್ನು ಯಾವುದು ಯೋಗ ವಾಸಿಷ್ಠ ತಗೊಳ್ತಾರೆ, ಮತ್ತು ಯೋಗ ಶಿಖಾ ತಗೊಳ್ತಾರೆ. ಹೀಗೆ ಎಲ್ಲವನ್ನು ಬೇಕಾದಷ್ಟು ಇಂಟ್ರಡಕ್ಷನ್ ಇದೆ. ಇವೆಲ್ಲ ಚೆನ್ನಾಗಿರುತ್ತೆ. ಒಂದು ಸಾಧನಾನುಷ್ಠಾನಕ್ಕೆ ತಕ್ಕದ್ದಾಗಿದೆ. ಆ ಮುಂದಿನ ಏನದು? ತಥಾಚ ಆಥರ್ವಣೆ ವಿಶುದ್ಧ್ಯಪೇಕ್ಷಂ ಆತ್ಮಜ್ಞಾನಂ ದರ್ಶಯತಿ. ಇದೇ ರೀತಿ ಆಥರ್ವಣೆ ಅಂದರೆ ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ, ಶಾಸ್ತ್ರಗಳಲ್ಲಿಯೂ ಕೂಡ ಏನು ಹೇಳಿದ್ದಾರೆ? ವಿಶುದ್ಧ್ಯಪೇಕ್ಷಂ ಆತ್ಮಜ್ಞಾನಂ. ಆತ್ಮಜ್ಞಾನವು ಹೇಗೆ ಶುದ್ಧಾಂತಃಕರಣವನ್ನು ಅಪೇಕ್ಷಿಸುತ್ತದೆ ಎನ್ನುವುದನ್ನು
ಇದನ್ನ ಈ ಒಂದು ಅಥರ್ವಕ್ಕೆ ಅಥರ್ವ ವೇದಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದನ್ನು ನಾವು ಈಗ ಹೇಳ್ತೇವೆ ಅಂಥೇಳಿ ಅದನ್ನು ಶುರು ಮಾಡ್ತಾರೆ. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.